ಕಾಂಗ್ರೆಸ್ನಲ್ಲಿ ಕುರ್ಚಿ ಕ್ರಾಂತಿ ಜೋರಾಗಿದೆ. ನಾಳೆ ಡಿಕೆಶಿಗೆ ಬಿಗ್ ಡೇ ಆಗುತ್ತಾ? ಹಾಗಾದ್ರೆ ರಾತ್ರಿ ಆದ್ರೂ ಡಿಕೆಶಿ ಮನೆಗೆ ಸಾಲು ಸಾಲು ಶಾಸಕರು ದೌಡಾಯಿಸ್ತಾ ಇದ್ದಾರೆ. ಸದಾಶಿವನಗರದಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಮನೆಗೆ ಶಾಸಕರು ಭೇಟಿ ನೀಡ್ತಾ ಇದ್ದಾರೆ. ಕುರ್ಚಿ ಕ್ರಾಂತಿ ನವೆಂಬರ್ ಕುರ್ಚಿ ಕ್ರಾಂತಿ ಜೋರಾಗಿದೆ. ಈಗ ರಾಜ್ಯ ಕಾಂಗ್ರೆಸ್ನಲ್ಲಿ ಒಡೆದ ಮನೆಯಾಗಿದೆ ಕಾಂಗ್ರೆಸ್. ಈಗ ನಾಳೆ ಡಿಕೆಶಿಗೆ ಬಿಗ್ ಡೇ ಆಗುತ್ತಾ? ಹಾಗಾದ್ರೆ ರಾತ್ರಿ ಆದ್ರೂ ಡಿಕೆಶಿ ಮನೆಗೆ ಸಾಲು ಸಾಲು ಶಾಸಕರು ದೌಡಾಯಿಸ್ತಾ ಇದ್ದಾರೆ. ಒಕ್ಕಲಿಗ ಶಾಸಕರು ಸದಾಶಿವನಗರದಲ್ಲಿ ಡಿಕೆ ಶಿವಕುಮಾರ್ ಮನೆಗೆ ಶಾಸಕರು ಭೇಟಿ ನೀಡ್ತಾ ಇದ್ದಾರೆ. ಹಾನಗಲ್ ಶಾಸಕ ಶ್ರೀನಿವಾಸ್ ಮಾನೆ ಭೇಟಿ ನೀಡಿರುವಂಥದ್ದು. ಶಿಗ್ಗಾವಿ ಯಾಸಿರ್ ಪಠಾಣ್ ಕೂಡ ಹಾವೇರಿಯ ಲೋಕಸಭಾ ಪರಾಜಿತ ಅಭ್ಯರ್ಥಿ ಆನಂದ್ ಗಡ್ಡದೇವರಮಠ ಇವರು ಕೂಡ ಭೇಟಿ ನೀಡಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್ ಅವರ ಮನೆಗೆ. ಚನ್ನಪಟ್ಟಣ ಶಾಸಕ ಸಿಪಿ ಯೋಗೇಶ್ವರ್ ಕೂಡ ಭೇಟಿ ನೀಡಿರುವಂಥದ್ದು. ಇನ್ನು ಮಾತುಕತೆ ಕೂಡ ನಡೆಸಿದ್ದಾರೆ. ನಾಳೆ ಮಲ್ಲಿಕಾರ್ಜುನ್ ಖರ್ಗೆ ಜೊತೆ ಹೈ ವೋಲ್ಟೇಜ್ ಮೀಟಿಂಗ್ ಮಾಡಲು ಮುಂದಾಗಿದ್ದಾರೆ ಈ ಎಲ್ಲ ನಾಯಕರು. ನೀವು ದೃಶ್ಯದಲ್ಲಿ ಗಮನಿಸಬಹುದು. ನಾಳೆ ಮಲ್ಲಿಕಾರ್ಜುನ್ ಖರ್ಗೆ ಜೊತೆ ಹೈ ವೋಲ್ಟೇಜ್ ಮೀಟಿಂಗ್ ಮಾಡಲಿಕ್ಕೆ ಸಾಲು ಸಾಲು ಶಾಸಕರು ಡಿಕೆಶಿ ಪರ ನಿಂತಿದ್ದಾರೆ. ಸಾಲು ಸಾಲಾಗಿ ಕಾಂಗ್ರೆಸ್ ಶಾಸಕರನ್ನ ಭೇಟಿ ಮಾಡ್ತಾ ಇದ್ದಾರೆ ಸಿಎಂ ಡಿಕೆ ಶಿವಕುಮಾರ್. ಒಂದು ಕಡೆ ನಿನ್ನೆ ಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆ ಕೊಟ್ಟಿದ್ರು, 5 ವರ್ಷ ಸಿಎಂ ಸಿದ್ದರಾಮಯ್ಯನವರೇ ಸಿಎಂ ಆಗಿದ್ರೆ ಖುಷಿ ಇದೆ ಅಂತ ಒಂದ್ ಕಡೆ ಹೇಳ್ತಾ ಇದ್ದಾರೆ. ಆದರೆ ತೆರೆಮರೆಯಲ್ಲಿ ಇಂಥ ಒಂದು ಸಂಚಲನ ರೂಪಿಸ್ತಾ ಇದ್ದಾರೆ ಸಿಎಂ ಡಿಕೆ ಶಿವಕುಮಾರ್ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ತಿಳಿದು ಬರ್ತಾ ಇದೆ. ಸದಾಶಿವನಗರದಲ್ಲಿ ಹಾನಗಲ್ ಶಾಸಕ ಶ್ರೀನಿವಾಸ್ ಮಾನೆ, ಶಿಗ್ಗಾವಿ ಶಾಸಕ ಯಾಸಿರ್ ಖಾನ್ ಭೇಟಿ ನೀಡಿದ್ದಾರೆ. ಸುಮ್ಮನೆ ಏನೇನೋ ಸ್ಪೆಕ್ಯುಲೇಷನ್ಸ್ ಎಲ್ಲ ಮಾಡಕ್ ಹೋಗ್ಬೇಡಿ. ನಾನು ಮೊನ್ನೆ ತಾನೇ ಅವ್ರನ್ನ ಭೇಟಿ ಮಾಡಿ ಕೊಟ್ಟಿದ್ದೀನಿ. ಕಾಂಗ್ರೆಸ್ ಪಕ್ಷಕ್ಕೆ ಯಾವಾಗೆಲ್ಲ ಹಿರಿಯರ ಸಲಹೆ ಅವಶ್ಯಕತೆ ಇದೆ, ಮಾರ್ಗದರ್ಶನ ಅವಶ್ಯಕತೆ ಇದೆ, ಖಂಡಿತ ಭೇಟಿ ಮಾಡ್ತೀನಿ. ನಾನು 4 MLC ಸೀಟ್ನ ಅನೌನ್ಸ್ ಮಾಡಬೇಕು ಅಂತ ಪ್ರಪೋಸಲ್ಸ್ ಕೊಟ್ಟಿದ್ದೀನಿ ಗ್ರಾಜ್ಯುಯೇಟ್ ಕಾನ್ಸ್ಟಿಟ್ಯೂಷನ್. ಆ ವಿಚಾರದಲ್ಲಿ ನಾನೆಲ್ಲ ನಮ್ಮ MLCಗಳಿಗೆ ಯಾರ್ಯಾರು ಗ್ರಾಜ್ಯುಯೇಟ್ ಟೀಚರ್ ಕಾನ್ಸ್ಟಿಟ್ಯೂನ್ಸಿ ಇದ್ರು ಅವರೆಲ್ಲ ಕರೆದು ಮಾತಾಡ್ತೀನಿ. ಅವ್ರಿಗೆಲ್ಲ ನಿಮ್ಮ ಏರಿಯಾನೆಲ್ಲ ವಹಿಸ್ಕೋಬೇಕು ಅಂತ ಹೇಳಿದ್ದೀನಿ. ಅವರೆಲ್ಲ ವಹಿಸ್ಕೊಂಡು ಕೆಲಸ ಮಾಡ್ತೀವಿ ಅಂತ ಹೇಳಿದ್ದಾರೆ. ಮಂತ್ರಿಗಳಿಗೂ ಎಲ್ಲ ಜವಾಬ್ದಾರಿ ಮೆಂಬರ್ಶಿಪ್ ಎನ್ರೋಲ್ ಮಾಡೋಕ್ಕೆ ಕೊಡಬೇಕಾಗಿದೆ. ಅವ್ರಿಗೆ ನಮ್ಮ ಪಕ್ಷದಲ್ಲಿ ಗ್ರಾಜ್ಯುಯೇಟ್ ಕಾನ್ಸ್ಟಿಟ್ಯೂನ್ಸಿ ಎಲ್ಲ ಬರ್ತಾ ಇದೆ. 19ನೇ ತಾರೀಕು ಇಂದಿರಾ ಗಾಂಧಿ ಅವರ ಜನ್ಮದಿನ. 369 ವಾರ್ಡನ್ನು ಅನೌನ್ಸ್ಮೆಂಟ್ ಮಾಡಿದ್ವಿ. ಅಪ್ಲಿಕೇಶನ್ ಕೂಡ ಈಗ ನಾವು ತೆಗೆದುಕೊಳ್ಬೇಕು. ಸೊ ಏನು ಮಾಡಬೇಕು ಅಂತೇಳಿ ನಾನು ರೇಡಿಯೋನ ಕೇಳಿದ್ದೀನಿ. ಕೇಳ್ಬಿಟ್ಟು ಅದನ್ನು ನಾನು ಮುಂದುವರಿತೀನಿ. ಈಗ ಸೆಂಟ್ರಲ್ ಜೈಲಿಗೆ ಹೋಗಿದ್ದೆ ನಮ್ಮ MLAಗಳು. ಒಬ್ಬ ರಾಜಕೀಯವಾಗಿ ಅವರು ಬಹಳ ದೊಡ್ಡ ಷಡ್ಯಂತ್ರ ನಡೆಸಿ ಅವ್ರನ್ನ ಜೈಲಿಗೆ ಹಾಕಿದ್ದಾರೆ. ಅವರಿಬ್ಬರಿಗೂ ಮಾತಾಡಿ ಬೇರೆ ಹೇಳ್ಬಿಟ್ಟು ತಪ್ಪೇನಿದೆ, ಅವ್ರು ಮಾತಾಡ್ಬಾರ್ದ. ಮನೆ ಬಗ್ಗೆ ಇನ್ನಷ್ಟು ಹೆಚ್ಚಿನ ಅಪ್ಡೇಟ್ಸ್ ಕೊಡ್ತಾ ಹೋಗ್ತಾರೆ ಪೊಲಿಟಿಕಲ್ ರಿಪೋರ್ಟರ್ ವೀರೇಶ್ ದಾನಿ. ವೀರೇಶ್, ಏನು ಸಾಲಾಗಿ ಈಗಾಗಲೇ ಸಿಎಂ ಡಿಕೆ ಶಿವಕುಮಾರ್ ಅವ್ರ ಮನೆಗೆ ಶಾಸಕರು ತಲುಪ್ತಾ ಇದ್ದಾರೆ. ಇನ್ನು ಮೀಟಿಂಗ್ ಅಲ್ಲಿ ಏನೆಲ್ಲ ಚರ್ಚೆ ನಡೆಸಿದ್ರು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡೋದಾದ್ರೆ? ಕಾರ್ತಿಕ್, ಸಿಎಂ ಸಿದ್ದರಾಮಯ್ಯನವರ 2.5 ವರ್ಷಗಳ ಕಾಲ ಅಧಿಕಾರವನ್ನ ಪೂರ್ಣಗೊಳಿಸಿದ ಬೆನ್ನಲ್ಲೇ ಇದೀಗ ಪವರ್ ಶೇರಿಂಗ್ ವಿಚಾರ ಸಾಕಷ್ಟು ಪೈಪೋಟಿಗೆ ಕಾರಣವಾಗ್ತಾ ಇರುವಂತದ್ದು. ಅದರಲ್ಲೂ ವಿಶೇಷವಾಗಿ ಸಿಎಂ ಡಿಕೆ ಶಿವಕುಮಾರ್ ಅವರ ಬೆಂಬಲಿತ ಶಾಸಕರುಗಳು ಎಲ್ಲರೂ ಸಹ ದೆಹಲಿಗೆ ಪೆರೇಡ್ ಅನ್ನ ನಡೆಸ್ತಾ ಇರುವುದು ಒಂದ್ ಕಡೆ ಆಗ್ತಾ ಇದ್ರೆ, ಇನ್ನೊಂದ್ ಕಡೆ ಸಿಎಂ ಸಿದ್ದರಾಮಯ್ಯನವರ ಬಣದಲ್ಲಿರ್ತಕ್ಕಂಥ ಸಚಿವರುಗಳು ಸಹ ಡಿನ್ನರ್ಗಳ ಮೀಟಿಂಗ್ ಗಳನ್ನು ಸಹ ಮಾಡ್ತಾ ಇರುವಂತದ್ದು ಇವತ್ತು ಸಾಕಷ್ಟು ವಿಶೇಷಕ್ಕೆ ಕಾರಣವಾಗ್ತಾ ಇರುವಂತದ್ದು. ರಾಜ್ಯಕ್ಕೆ AICC ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಆಗಮಿಸಿರುವಂತದ್ದು. ಇದೇ ವೇಳೆಯಲ್ಲೇ ಈಗ ಸಿಎಂ ಡಿಕೆ ಶಿವಕುಮಾರ್ ಅವರು ತಮ್ಮ ಬಣದಲ್ಲಿರ್ತಕ್ಕಂಥ ಶಾಸಕರ ಬಲಾಬಲವನ್ನ ಪ್ರದರ್ಶನ ಮಾಡ್ಲಿಕ್ಕೆ ಮುಂದಾಗ್ತಾ ಇರೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂತದ್ದು. ಆ ಹಿನ್ನೆಲೆಯಲ್ಲೇ ಈಗಾಗಲೇ ಸಿಎಂ ಡಿಕೆ ಶಿವಕುಮಾರ್ ಅವರ ಮನೆಗೆ ಇಂದು ಬೆಳಗ್ಗೆಯಿಂದನೂ ಸಹ ಸಾಲಾಗಿ ಶಾಸಕರು ಆಗಮಿಸಿ ಸಿಎಂ ಡಿಕೆ ಶಿವಕುಮಾರ್ ಅವರ ಜೊತೆಗೆ ಚರ್ಚೆಯನ್ನು ಸಹ ಮಾಡ್ತಾ ಇರುವಂತದ್ದು. ಬೆಳಗ್ಗೆ ರೋಣ ಶಾಸಕರಾಗಿರ್ತಕ್ಕಂಥ JS ಪಾಟೀಲ್ ರವರು ಸಹ ಆಗಮಿಸಿದ್ರು. ಈಗ ರಾತ್ರಿ ವೇಳೆಯಲ್ಲಿ ಹಾನಗಲ್ ಶಾಸಕರಾಗಿರ್ತಕ್ಕಂಥ ಶ್ರೀನಿವಾಸ್ ಮಾನೆ, ಶಿಗ್ಗಾವಿ ಕ್ಷೇತ್ರದ ಯಾಸಿರ್ ಖಾನ್ ಪಠಾಣ್ ಮತ್ತು
ಚನ್ನಪಟ್ಟಣದ ಶಾಸಕ ಮತ್ತು DCM DK ಶಿವಕುಮಾರ್ ಅವರಿಗೆ ಪರಮಾಪ್ತರಾಗಿರ್ತಕ್ಕಂಥ CP ಯೋಗೇಶ್ ಅವರು ಸೇರಿದಂತೆ ದಿನೇಶ್ ಗೂಳಿಗೌಡ ಮತ್ತು DK ಸುರೇಶ್ ಅವರು ಸಹ ಸಾಕಷ್ಟು ಸಮಯಗಳ ಕಾಲ ಸುದೀರ್ಘವಾದಂತ ಚರ್ಚೆಯನ್ನ ನಡೆಸಿರುವಂತದ್ದು. ನವೆಂಬರ್ ಕ್ರಾಂತಿ ಅನ್ನೋದಕ್ಕಿಂತ ನಂಬರ್ ಕ್ರಾಂತಿ ಇದೀಗ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂತದ್ದು. ಯಾರ ಬಲಾಬಲಕ್ಕೆ CM ಸಿದ್ದರಾಮಯ್ಯನವರ ಬಣದಲ್ಲಿ ಹೆಚ್ಚು ಶಾಸಕರಿದ್ದಾರೋ ಅಥವಾ DCM DK ಶಿವಕುಮಾರ್ ಅವರ ಬಣದಲ್ಲಿ ಹೆಚ್ಚು ಶಾಸಕರಿದ್ದಾರೋ ಅನ್ನೋದು ನಂಬರ್ ಗೇಮ್ ಶುರುವಾಗಿರೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂತದ್ದು. ಕಾರ್ತಿಕ್. ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ವೀರೇಶ್.